ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಇನ್ಫೋ ಬೈ MMK. ಈ ಒಂದು ವಿಡಿಯೋದಲ್ಲಿ ನೀವು ತಮ್ನೈನಲ್ಲಿ ನೋಡಿರ್ತೀರಿ, ವಾಟ್ಸಪ್ ಅಂದರೆ ಇಷ್ಟು ದಿನ ಇನ್ಸ್ಟಾಗ್ರಾಮ್ ID ಕೇಳ್ತಾ ಇದ್ರು, ಇನ್ಮೇಲೆ ವಾಟ್ಸಪ್ ID ನ ಕೇಳ್ತಾರೆ ಅಂತ ಕೇಳಬಹುದು ಅಂತ ತಮ್ನೈಲಲ್ಲಿ ನೋಡಿರ್ತೀರಿ. ಏನಿದು ಹೊಸ ಫ್ಯೂಚರ್ ವಾಟ್ಸಪ್ನಲ್ಲಿ ಅಂದರೆ, ವಾಟ್ಸಪ್ ID ಕೂಡ ನೀವು ಇನ್ಮೇಲೆ ಕ್ರಿಯೇಟ್ ಮಾಡ್ಕೋಬಹುದು. ಅಲ್ಲಿ ಅಂದರೆ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಿ, ಹೀಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಈ ಒಂದು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ತೀರಿ. ಸಾಮಾನ್ಯವಾಗಿ ಯಾರಾದರೂ ನಿಮ್ಮ ಒಂದು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಒಂದು ಇನ್ಸ್ಟಾಗ್ರಾಮ್ ID ಕೇಳ್ತಾ ಇದ್ದಾರೆ ಅಂದರೆ ಆ ಇನ್ಸ್ಟಾಗ್ರಾಮ್ ID ಕೊಡ್ಬೋದು. ಬಟ್ ಪರ್ಸನಲ್ ನಿಮ್ಮ ನಂಬರ್ನ ಶೇರ್ ಮಾಡಲಿಕ್ಕೆ ಅಥವಾ ನಿಮ್ಮ ಒಂದು ಡೀಟೇಲ್ಸ್ ಇಮೇಲ್ ಆಗಿರ್ಬೋದು, ಫೋನ್ ನಂಬರ್ನ ಶೇರ್ ಮಾಡದೆ ಒಂದು ಯೂಸರ್ ನೇಮನ್ನು ಕೊಟ್ಬಿಟ್ರೆ, ಅಂದರೆ ID ಕೊಟ್ಬಿಟ್ರೆ ಆ ID ಮುಖಾಂತರ ನೀವು ಅವ್ರಿಗೆ ಮೆಸೇಜ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಇರ್ತಕ್ಕಂಥ ID ಪ್ರಕಾರನೇ ಯೂಸರ್ ನೇಮ್ ಥರನೇ ವಾಟ್ಸಪ್ಪಲ್ಲೂ ಕೂಡ ಇನ್ನು ಮುಂದೆ ಆ ಒಂದು ಹೊಸ ಫ್ಯೂಚರನ್ನು ವಾಟ್ಸಪ್ಪಲ್ಲಿ ತರ್ತಿದ್ದಾರೆ. ಅದೇ ಆ ಒಂದು ಹೊಸ ಫ್ಯೂಚರ್ ಏನಂದರೆ ಯೂಸರ್ ನೇಮ್ ಕ್ರಿಯೇಟ್ ಮಾಡೋದು. ಈಗ ಸದ್ಯಕ್ಕೆ ಆ ಯೂಸರ್ ನೇಮ್ ಯೂಸ್ ಮಾಡುವಂಥದ್ದು ಆ್ಯಕ್ಟಿವ್ ಇಲ್ಲ, ಬಟ್ ಅದಕ್ಕೆ ನೀವು ರಿಸರ್ವ್ ಮಾಡ್ಬೋದು. ಇವಾಗ ನೀವು ರಿಸರ್ವ್ ಮಾಡಿದರೆ ಒಂದು ಯೂಸರ್ ID ನಮಗೆ ಈ ಥರ ಯೂಸರ್ ID ಬೇಕು ಅಂತ ನೀವು ರಿಸರ್ವ್ ಮಾಡಿದರೆ, ಅವೈಲೇಬಲ್ ಇದ್ದಂಥ ಯೂಸರ್ ID ನೀವು ರಿಸರ್ವ್ ಮಾಡಿದ ಮೇಲೆ ಆ ಒಂದು ಯೂಸರ್ ID ವಾಟ್ಸಪ್ಪಲ್ಲಿ ಈ ಫೀಚರ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆ ಸ್ಟಾರ್ಟ್ ಆದ ತಕ್ಷಣ ಆ ಒಂದು ಯೂಸರ್ ID ನೀನು ಯೂಸ್ ಮಾಡ್ಕೊಳ್ಬೋದು. ಇದರ ಮೇನ್ ಕಾನ್ಸೆಪ್ಟ್ ಏನಪ್ಪ, ಈ ಇನ್ಸ್ಟಾಗ್ರಾಮಲ್ಲಿ ID ಇರೋದ್ರ ಥರನೇ ಯೂಸರ್ ನೇಮನ್ನು ವಾಟ್ಸಪ್ಪಲ್ಲಿ ಯಾಕೆ ತಂದಿದ್ದಾರೆ ಅಂದರೆ, ನಿಮ್ಮ ಒಂದು ಪರ್ಸನಲ್ ಮೊಬೈಲ್ ನಂಬರ್ನ ಯಾರಿಗೆ ಕೊಡಬಾರ್ದು ಅಂದ್ಕೊಂಡಿರ್ತೀರಿ, ಅಥವಾ ಯಾರಾದರೂ ನಿಮ್ಮ ಮೊಬೈಲ್ ನಂಬರ್ನ ಕೇಳಿಬಿಟ್ಟು, ಅಥವಾ ಏನಾದರೂ ಸಡನ್ನಾಗಿ ಏನೋ ಒಂದು ಮೆಸೇಜ್ ಹಾಕಬೇಕಾಗಿದೆ, ಏನಾದರೂ ಒಂದು ಫೈಲನ್ನು ಸೆಂಡ್ ಮಾಡಬೇಕಾಗಿದೆ, ನೀವಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಅನಿವಾರ್ಯ ಕಾರಣದಿಂದ ವಾಟ್ಸಪ್ಪಲ್ಲಿ ಶೇರ್ ಮಾಡಬೇಕಂದ್ರೆ ಮೊಬೈಲ್ ನಂಬರ್ನ ಕೊಡಲೇಬೇಕಾಗುತ್ತೆ. ಆದರೆ ಈ ಒಂದು ಯೂಸರ್ ನೇಮ್ ಕಡೆಯಿಂದ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ಜಸ್ಟ್ ಒಂದು ಯೂಸರ್ ID ಹೇಳ್ಬಿಟ್ರೆ ಸಾಕು. ಆ ಯೂಸರ್ ID ಎಂಟ್ರಿ ಮಾಡಿ ಅವರು ನಿಮಗೆ ಮೆಸೇಜ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಫೈಲ್ ಸೆಂಡ್ ಮಾಡೋದಿದ್ರೆ ಆ ಒಂದು ಯೂಸರ್ ನೇಮ್ ID ನೀವು ಸೆಂಡ್ ಮಾಡಪ್ಪ ಅಂತ ಹೇಳಿದ್ರೆ ಆ ಒಂದು ಯೂಸರ್ ನೇಮ್ ID ನೀವು ಅವರು ಸೆಂಡ್ ಮಾಡ್ತಾರೆ. ಸೇಮ್ ಆಸ್ ಇಟ್ ಈಸ್ ನೀವು ಇನ್ಸ್ಟಾಗ್ರಾಮ್ ID ಇವಾಗ ಏನಿದೆ ಆ ಇನ್ಸ್ಟಾಗ್ರಾಮ್ ID ನೀವು ವಾಟ್ಸಪ್ ಯೂಸರ್ ID ನೀವು ಮಾಡ್ಕೋಬಹುದು. ಅಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ನಿಮ್ಮ ಒಂದು ಅಕೌಂಟ್ ಹೋದ ತಕ್ಷಣ ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಅಬೌಟ್ ಸೆಕ್ಷನಲ್ಲಿ ID ಆಗಿರ್ಬೋದು, ನಿಮ್ಮ ಒಂದು ಪ್ರೊಫೈಲ್ ನೇಮ್ ಮತ್ತು ಯೂಸರ್ ID, ರಿಸರ್ವ್ ಯೂಸರ್ ನೇಮ್ ಅಂತ ಕೊಟ್ಟಿದ್ದಾರೆ ನೋಡಿ. ರಿಸರ್ವ್ ಯೂಸರ್ ನೇಮ್ ಅನ್ನೋ ಆಪ್ಷನ್ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಿದೆ ಅನ್ಕೋತೀನಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾದಂಥ ಯೂಸರ್ ನೇಮನ್ನು ನೀವು ಇವಾಗಲೇ ಕ್ರಿಯೇಟ್ ಮಾಡ್ಕೋಬೋದು. ಅದು ಅವೈಲೇಬಲ್ ಇದ್ದರೆ ಕ್ರಿಯೇಟ್ ಮಾಡಿದ ಮೇಲೆ ಯಾವಾಗ ವಾಟ್ಸಪ್ಪಲ್ಲಿ ಆ ಫೀಚರ್ ಸ್ಟಾರ್ಟ್ ಆಗುತ್ತೆ ಅವಾಗಿದ್ದ ನಿಮ್ಮ ಒಂದು ಯೂಸರ್ ID ಆ್ಯಕ್ಟಿವ್ ಆಗುತ್ತೆ. ನಾವು ಒಂದು ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದ ತಕ್ಷಣ ಅಲ್ಲಿ ಸರ್ಚ್ ಬಾಕ್ಸಲ್ಲಿ ಯೂಸರ್ ನೇಮ್ ಸಿಕ್ಕ ತಕ್ಷಣ ಅಲ್ಲಿ ಏನಾದರೂ ನಾವು ಮೆನ್ಷನ್ ಆ್ಯಟ್ ಸಮಥಿಂಗ್ ಒಂದು ಯಾವುದೋ ಒಂದು ಯೂಸರ್ ನೇಮ್ ಹಾಕಿದ ತಕ್ಷಣ ಅವರ ಒಂದು ಪ್ರೊಫೈಲಲ್ಲಿ ನಮಗೆ ಕಾಣುತ್ತೆ. ಅದೇ ಥರ ವಾಟ್ಸಪ್ಪಲ್ಲೂ ಕೂಡ ಸ್ಪೆಷಲ್ ಫ್ಯೂಚರ್ ಆಗಿ ಯಾವ ರೀತಿ ಅವರು ಇನ್ವರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಬಟ್ ಒಂದು ಯೂಸರ್ ID ಸರ್ಚ್ ಮಾಡಿದ ತಕ್ಷಣ ನಿಮಗೆ ಒಂದು ಪ್ರೊಫೈಲ್ ಮೊಬೈಲ್ ನಂಬರ್ ನೀಡಿದ್ದೇನೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಮೆಸೇಜ್ ಆಗಿರ್ಬೋದು, ಒಂದು ಟೆಕ್ಸ್ಟ್ ಆಗಿರ್ಬೋದು, ಏನಾದರೂ ಫೈಲ್ಸ್ ಸೆಂಡ್ ಮಾಡೋದಾಗಿರ್ಬೋದು, ಈ ರೀತಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಒಂದು ಯೂಸರ್ ನೇಮ್ ಹೆಲ್ಪ್ ಆಗುತ್ತೆ. ಇಲ್ಲಿ ಮೇನ್ ಪ್ರೈವಸಿ ಕನ್ಸರ್ನ್, ಮೊಬೈಲ್ ನಂಬರ್ ಕಾಣೋದಿಲ್ಲ, ಬಟ್ ಆ ಯೂಸರ್ ID ಮುಖಾಂತರ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೇಮ್ ಆಸ್ ಯೂಸರ್ ಇನ್ಸ್ಟಾಗ್ರಾಮ್ ID. ನೀವು ಯಾರಾದರೂ ಈ ಒಂದು ಯೂಸರ್ ನೇಮ್ ID ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಅನಿವಾರ್ಯ ಕಾರಣದಿಂದ, ಅಂದರೆ ಇದು ಕಂಪಲ್ಸರಿ ಅಂತಲೂ ಅಲ್ಲ, ಬಟ್ ಯೂಸರ್ ID ಕ್ರಿಯೇಟ್ ಮಾಡ್ಕೊಳೋದ್ರಿಂದ ನಿಮಗೆ ಯಾವುದೇ ರೀತಿ ನಿಮ್ಮ ಮೊಬೈಲ್ ನಂಬರ್ ಬೇರೆಯವರಿಗೆ, ಅನ್ನೋನ್ ಪರ್ಸನ್ಸ್ಗೆ ಗೊತ್ತಾಗೋದಿಲ್ಲ. ನೀವು ನಿಮ್ಮ ಒಂದು ಯೂಸರ್ ID ಮುಖಾಂತರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಬಟ್ ಕೆಲವರು ಹೇಳ್ಬೋದು ಈ ಯೂಸರ್ ನೇಮ್ ಫ್ಯೂಚರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಟ್ ನಿಮಗೆ ಆಲ್ರೆಡಿ ವಾಟ್ಸಪ್ ಅಪ್ಡೇಟೆಡ್ ವರ್ಷನ್ ಇದ್ದರೆ ನಿಮಗೆ ಅಲ್ಲಿ ಖಂಡಿತ ಕಂಡು ಬರುತ್ತೆ. ಅಲ್ಲಿ ರಿಸರ್ವ್ ಯೂಸರ್ ನೇಮ್ ಅನ್ನೋ ಆಪ್ಷನ್ ಇರುತ್ತೆ, ಹೋಗಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮನ್ನು ಎಂಟ್ರಿ ಮಾಡಿ ಈಗಲೇ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಕ್ರಿಯೇಟ್ ಮಾಡಿ. ಹೀಗೆ ನೆಕ್ಸ್ಟ್ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.